ಸಚಿವ ಸತೀಶ್ ಜಾರಕಿಹೊಳಿ ಅವರು ಕರ್ನಾಟಕ ಶೋಷಿತ ಸಮುದಾಯಗಳ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ರಾಜಕೀಯ ಸಾಮಾಜಿಕ ವಿಚಾರಗಳ ಚರ್ಚೆಯಾದುವಂತೆ ಮಾವಳ್ಳಿ ಶಂಕರ್, ಕೆಎಂ ರಾಮಚಂದ್ರಪ್ಪ ಸೇರಿ ಹಲವು ನಾಯಕರ ಭೇಟಿಯಾಗಿದ್ದಾರೆ. ನಮ್ಮ ಕಾಂಗ್ರೆಸ್ ಬೀಟ್ ರಿಪೋರ್ಟರ್ ಮಾರುತೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ, ಕೇಳೋದ್ರಲ್ಲ, ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದು ಸತೀಶ್ ಜಾರಕಿಹೊಳಿ ಅವರು ಕ್ಯಾಬಿನೆಟ್ ಕೊಲೀಗ್ಸು, ಮಧ್ಯಾಹ್ನ ಕ್ಯಾಬಿನೆಟ್ನಲ್ಲಿರ್ತಾರೆ, ಸಂಜೆ ಊಟಕ್ಕೆ ಸೇರ್ತಾರೆ, ಬೆಳಗ್ಗೆ ತಿಂಡಿಗೆ ಸೇರ್ತಾರೆ, ಅನೇಕ ವಿಷಯಗಳ ಚರ್ಚೆ ಆಗ್ತಾ ಇರ್ತವೆ. ನೀವು ಸುಮ್ಮನೆ ಫುಲ್ ಬ್ರೇಕಿಂಗ್ ಕೊಟ್ಟು ಮ್ಯೂಸಿಕ್ ಹಾಕಿ ತಿರುಗಿಸಿ ಈ ಭೇಟಿಗಳಿಗೆ ವಿನಾಕಾರಣದ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಾ ಅಂತ ಅವರು ಡಿ ಕೆ ಶಿವಕುಮಾರ್ ಅವರು ಹೇಳಿದರೆ ನಮಗೆ ನಮ್ಮ ಮೇಲೆ ಡೌಟ್ ಬಂದುಬಿಡುತ್ತೆ, ನಾವೇನೋ ಓವರ್ ರೀಡಿಂಗ್ ಮಾಡ್ತಿದ್ದೀವೇನೋ ಅಂತ. ಪ್ರಶಾಂತ್ ಜಾರಕಿಹೊಳಿ ಒಂದೇ ನಿಮಿಷ ಮಾರುತೇಶ್. ಎಸ್ ಪ್ರಶಾಂತ್, ಎಲ್ಲ ರಾಜಕಾರಣಿಗಳನ್ನ ನಾವು ಹತ್ತಿರದಿಂದ ನೋಡಿದ್ದೀವಿ ಅಜಯ್. ಕ್ಯಾಮ್ರಾಗೊಂದು ಹೇಳಿಕೆ ಕೊಡ್ತಾರೆ, ಬಟ್ ಈ ರೀತಿ ಮೈನ್ಯೂಟ್ ಕವರೇಜ್ ಮಾಡಿದಾಗ ದೇ ವಿಲ್ ಬಿ ವೆರಿ ಹ್ಯಾಪಿ ದ್ಯಾಟ್ ವಿ ಆರ್ ರೀಚಿಂಗ್ ಔಟ್ ಅನ್ನೋದನ್ನು ಜನರಿಗೆ ತೋರಿಸ್ತಿದ್ದೀರಿ ಅಂತ. ಎಸ್ ಮಾರುತೇಶ. ಅಲ್ಲ, ಈ ಭೇಟಿಗಳಿಗೆ ಮಹತ್ವ ಬಂದಿರುವಂಥದ್ದೇ ಇವರಿಬ್ಬರು ವಿರುದ್ಧ ದಿಕ್ಕಿನಲ್ಲಿದ್ದಂಥವರು ಪದೇ ಪದೇ ಭೇಟಿ ಆಗ್ತಾ ಇದ್ದಾರೆ ಅನ್ನೋ ಕಾರಣಕ್ಕಾಗಿ. ಯಾಕಂದರೆ ಸತೀಶ್ ಜಾರಕಿಹೊಳಿ ಹೆಚ್ಚುವರಿ DCMಗಾಗಿ ಆಗ್ರಹಿಸಿದಂಥವರು, ಜೊತೆಗೆ ACC ಪ್ರೆಸ್ ರಿಲೀಸ್ ಮಾಡಿದ್ದನ್ನೇ ಹಿಡ್ಕೊಂಡು 1 ವರ್ಷದ ತನಕ ನೀವು KPCC ಅಧ್ಯಕ್ಷರಾಗಿ ಮುಂದುವರಿಸ್ತೀವಿ, ಆನಂತರ ಚೇಂಜ್ ಮಾಡ್ತೀವಿ ಅನ್ನುವಂಥದ್ದು ನೀವು ಪ್ರೆಸ್ ರಿಲೀಸ್ನಲ್ಲೇ ಹೇಳಿದ್ರಿ. ಇದನ್ನು ಮಾಡಿ ಅಂತೇಳಿ ಹೈಕಮಾಂಡ್ನ ಮೇಲೆ ಒತ್ತಡವನ್ನು ಹಾಕದಂಥವರು ಇದೇ ಸತೀಶ್ ಜಾರಕಿಹೊಳಿ. ಆದರೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಸ್ನೇಹ, ಸಂಬಂಧ, ನೆಂಟಸ್ತಿಕೆಯ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಈಗ ಇರುವಂಥ ಕುತೂಹಲ, ಈ ಭೇಟಿ ಪದೇ ಪದೇ ಯಾಕೆ ಆಗ್ತಾ ಇದೆ? ಡಿ ಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಮೊದಲ ಬಾರಿ ಭೇಟಿಯಾದಾಗ ಇನ್ನೂ ಕೂಡ CM DCM ನಡುವೆ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳಾಗಿರಲಿಲ್ಲ. ಆಗ ಈ ನಾಯಕತ್ವ ಬದಲಾವಣೆ ವಿಚಾರ ಅತ್ಯಂತ ಪೀಕ್ಗೆ ಹೋದಂಥ ಸಂದರ್ಭದಲ್ಲಿ ಆದಂತಹ ಭೇಟಿ. ಆ ಕಾರಣಕ್ಕಾಗಿ ಮಹತ್ವವನ್ನು ಪಡೆದುಕೊಳ್ತು. ಜೊತೆಗೆ ಅವ್ರು ಭೇಟಿ ಆಗಿಲ್ಲ ಅನ್ನೋದನ್ನು ಇಗ್ನೋರ್ ಮಾಡಲಿಲ್ಲ. ಭೇಟಿ ಆಗಿದ್ದು ನಿಜ, ಮಾತನಾಡಿದ್ದು ನಿಜ ಅನ್ನುವಂಥದ್ದನ್ನು ಕೂಡ ಒಪ್ಕೊಂಡ್ರು. ಆ ಭೇಟಿಯ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ನನ್ನ ಸಹಕಾರಕ್ಕೆ ನಿಲ್ಲಿ, ನನ್ನ ಜೊತೆಗೆ ನಿಲ್ಲಿ ಅಂತೇಳಿ ಸತೀಶ್ ಜಾರಕಿಹೊಳಿ ಅವರನ್ನ ಕೇಳಿಕೊಂಡಿದ್ದು ಸತ್ಯ. ಇವರು ಅದಕ್ಕೆ ಪ್ರತಿಯಾಗಿ ನಾವು ಇಷ್ಟು ದಿನ ಸಿದ್ದರಾಮಯ್ಯನವ್ರ ಜೊತೆಲಿ ಗುರುತಿಸ್ಕೊಂಡಿದ್ದೀವಿ, ಸಿದ್ದರಾಮಯ್ಯನವ್ರನ್ನ ಬಿಟ್ಟು ಬನ್ನಿ ಅಂತ ಹೇಳಿದರೆ ಅದು ಆಗೋದಿಲ್ಲ. ಆದರೆ ನಿಮ್ಮ ವಿಚಾರದಲ್ಲಿ ಏನಾದರೂ ಹೈಕಮಾಂಡ್ ತೀರ್ಮಾನವನ್ನು ತೆಗೆದುಕೊಂಡ್ರೆ ನಾವು ಹೈಕಮಾಂಡ್ನ ತೀರ್ಮಾನದ ವಿರುದ್ಧವಾಗಿ ಹೋಗೋದಿಲ್ಲ ಅನ್ನುವಂಥದ್ದನ್ನು ಭಾಳ ಕ್ಲಿಯರ್ ಆಗಿ ಡಿ ಕೆ ಶಿವಕುಮಾರ್ ಅವರಿಗೆ ಹೇಳಿದರು. ಆದರೂ ನಮಗೆ ಡೌಟ್ ಇರುವಂಥದ್ದು ಮತ್ತು ಅನುಮಾನ ಬರ್ತಾ ಇರುವಂಥದ್ದು ಸತೀಶ್ ಜಾರಕಿಹೊಳಿ ಅವರ ನಡವಳಿಕೆ ಮೇಲೆ. ಯಾವಾಗ ಅಂದರೆ ಈ ಡಿ ಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಅವರ ಮೊದಲನೇ ಮೀಟಿಂಗ್ ಯಾವಾಗ ಆಯಿತೋ ಅದಾದ ಮೇಲೆ ಈ ಅಧಿಕಾರ ಹಂಚಿಕೆಯ ಬೆಳವಣಿಗೆಗಳಲ್ಲಿ ಸತೀಶ್ ಜಾರಕಿಹೊಳಿ ಅವರ ಪಾತ್ರ ಮತ್ತು ಅವರ ಆಕ್ಟಿವಿಟೀಸ್ಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಅದಾದಮೇಲೆ ಅವರು ಶಾಸಕರ ಭವನದಲ್ಲಿ ಒಂದು 8-9 ಜನ ಶಾಸಕರ ಜೊತೆ ಸಭೆ ಮಾಡಿದರು, ಮಧ್ಯಾಹ್ನದ ಊಟಕ್ಕೆ ಕರ್ಕೊಂಡು ಬಂದರು. ಅದಾದಮೇಲೆ ಪರಮೇಶ್ವರ್ ಜೊತೆಗೆ 1-to-1 ಮೀಟಿಂಗ್ ಆಗಿದೆ. ಅದಾದಮೇಲೆ ಹರಿಪ್ರಸಾದ್, ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಅವರು ಕೂತು ಮಾತನಾಡಿದ್ದಾರೆ. ಅದಾದಮೇಲೆ ರಾತ್ರಿ ಡಿ ಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಮೀಟಿಂಗ್ ಆಯಿತು. ಇದಾದಮೇಲೆ ಶೋಷಿತ ಸಮುದಾಯಗಳ ಒಕ್ಕೂಟದ ಯಾವತ್ತು ಆ ಕಾರ್ಯಕಾರಿಣಿ ಸಭೆಗೆ ಹೋಗದೇ ಇರತಕ್ಕಂಥ ಸತೀಶ್ ಜಾರಕಿಹೊಳಿ ಇವತ್ತು ಶೋಷಿತ ಸಮುದಾಯಗಳ ಕಾರ್ಯಕಾರಿಣಿ ಸಭೆಯಲ್ಲಿ ಭಾಗಿಯಾಗಿ ಕೆಲ ರಾಜಕೀಯ ವಿಚಾರಗಳು ಮತ್ತು ಸಮುದಾಯಕ್ಕೆ ಆಗ್ತಾ ಇರುವಂಥ ಸಮಸ್ಯೆಗಳ ಬಗ್ಗೆ ಏನು ಮಾಡಬೇಕು ಅನ್ನೋದರ ಬಗ್ಗೆ ಅವರಿಂದ ಸಮಸ್ಯೆಗಳನ್ನು ಆಲಿಸಿದ್ದಾರೆ. ಅಂದರೆ ಸತೀಶ್ ಜಾರಕಿಹೊಳಿ ನೇತೃತ್ವವನ್ನು ವಹಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಬೆಳವಣಿಗೆಗಳು ಕಾಣಿಸ್ತಾ ಇದ್ದಾವೆ. ಅದರ ನೇತೃತ್ವ ಯಾವುದು ಅನ್ನೋದರ ಬಗ್ಗೆ ಕುತೂಹಲ ಇದೆ. ಸಿದ್ದರಾಮಯ್ಯನವರ ನಂತರದ ಅಹಿಂದ ನೇತೃತ್ವವನ್ನು ವಹಿಸಿಕೊಳ್ಳೋದು ಅಥವಾ ಪಕ್ಷದ KPCC ಅಧ್ಯಕ್ಷ ಹುದ್ದೆಯನ್ನು ವಹಿಸಿಕೊಳ್ಳೋದಕ್ಕೆ ಎಲ್ಲ ತಯಾರಿಗಳು ಮಾಡ್ತಾ ಇದ್ದಾರೋ ಅಥವಾ ಅದರ ಭಾಗವಾಗಿ ಈ ಸಭೆಗಳು ನಡೀತಾ ಇದೆಯೋ ಅನ್ನುವಂಥ ಕುತೂಹಲ ಇದೆ. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರ ನಡವಳಿಕೆಯನ್ನು ಹೀಗೆ ಅಂತ ಊಹಿಸೋದು ಕಷ್ಟ ಆಗ್ತಾ ಇದೆ. ಅವರ ಪ್ರತಿ ಮೂವ್ಮೆಂಟ್ನಲ್ಲೂ ಕೂಡ ಒಂದು ಕ್ಯೂರಿಯಾಸಿಟಿಯನ್ನು ಹುಟ್ಟುಹಾಕ್ತಾ ಇದ್ದಾರೆ, ಒಂದು ಚರ್ಚೆಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಇದಕ್ಕೆ ಪೂರಕ ಅನ್ನುವಂತೆ ನಿನ್ನೆ ಒಂದು ಸತೀಶ್ ಜಾರಕಿಹೊಳಿ ಗೃಹ ಕಚೇರಿಯಲ್ಲಿ ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಕೂಡ ನಡೆದಿದೆ.
ಮಾಲೂರಿನ JDSನ ಮುಖಂಡರುಗಳು ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಪಕ್ಷ ಸೇರ್ಪಡೆ ಆಗಿದ್ದಾರೆ. ಯಾಕಂದರೆ ಯಾವಾಗಲೂ ಈ ಪಕ್ಷ ಸೇರ್ಪಡೆ ಅನ್ನುವಂಥದ್ದು ಒಂದು ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಆಗುತ್ತೆ, ಅಥವಾ KPCC ಅಧ್ಯಕ್ಷರಲ್ಲಿ ಇರ್ತಾರೋ ಅಲ್ಲಿ ಹೋಗಿ ಪಕ್ಷ ಸೇರ್ಪಡೆ ಆಗ್ತಾರೆ. ಇದೆಲ್ಲವನ್ನು ಬಿಟ್ಟು ಮಾಲೂರು, ಎಲ್ಲಿಯ ಬೆಳಗಾವಿ, ಸತೀಶ್ ಜಾರಕಿಹೊಳಿ ಅಧ್ಯಕ್ಷರೂ ಆಗಿಲ್ಲ, ಕಾರ್ಯಾಧ್ಯಕ್ಷರೂ ಆಗಿಲ್ಲ, ಕೋಲಾರದ ಉಸ್ತುವಾರಿ ಸಚಿವರೂ ಆಗಿಲ್ಲ. ಆದರೆ ಅವ್ರ ಶಾಸಕರೇ ಕರ್ಕೊಂಡು ಬಂದು ಪಕ್ಷ ಸೇರ್ಪಡೆ ಮಾಡಿಸುವಂತ ಕಾರ್ಯಕ್ರಮವನ್ನ ಅವರ ಗೃಹ ಕಚೇರಿಯಲ್ಲಿ ಮಾಡ್ತಾರೆ. ಈ ಬೆಳವಣಿಗೆಗಳನ್ನೆಲ್ಲ ನೋಡ್ತಾ ಹೋದ್ರೆ ಸತೀಶ್ ಜಾರಕಿಹೊಳಿ ಒಂದು ನೇತೃತ್ವವನ್ನ ವಹಿಸ್ಕೊಳ್ತಾರೆ ಅನ್ನುವಂಥದ್ದು ಕ್ಲಿಯರ್ ಆಗ್ತಾ ಇದೆ. ಆ ನೇತೃತ್ವ ಯಾವುದು ಅನ್ನೋದ್ರ ಬಗ್ಗೆ ಮಾತ್ರ ಈಗ ಕ್ಲಾರಿಟಿ ಸಿಗಬೇಕಾಗಿದೆ. ಬಹುಶಃ ಅಧಿವೇಶನದ ಬಳಿಕ ಈ ಎಲ್ಲಾ ಬೆಳವಣಿಗೆಗಳು ಈ ಕಾರಣಗಳಿಗಾಗಿ ನಡೀತು ಅನ್ನುವಂಥದ್ದನ್ನು ನಾವು ಡಾಟ್ ಕನೆಕ್ಟ್ ಮಾಡಿ ನೋಡಿದ್ರೆ ಗೊತ್ತಾಗ್ಬೋದು ಅಂತ ಕಾಣಿಸುತ್ತೆ. ಅಜಿತ್, ಎಸ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.